ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮತ್ತೊಂದು ಕಡೆ ಬಹು ನಿರೀಕ್ಷಿತ ಬಹು ಚರ್ಚಿತ ಹಾಗೆ ಭಾರಿ ಕುತೂಹಲ ಮೂಡಿಸಿದ್ದ ರಷ್ಯಾ ಅಧ್ಯಕ್ಷರ ಭಾರತ ಪ್ರವಾಸ ಅಂತ್ಯ ಆಗಿದೆ. ಭಾರತದ ಪ್ರವಾಸ ಅಂತ್ಯ ಆಗಿದ್ರೂ ಕೂಡ ವಿಶ್ವ ಬಹಳಷ್ಟು ಗಮನ ಇಟ್ಟಿತ್ತು ಈ ಪ್ರವಾಸದ ಮೇಲೆ. ಹಾಗಾದ್ರೆ ಇದರ ಔಟ್ಕಮ್ ಏನು? ಹೌದು, ಇಡೀ ವಿಶ್ವಕ್ಕೆ ಸಂದೇಶಗಳು ರವಾನೆ ಆಗಿದೆ. ಶಾಂತಿ ಮಂತ್ರವನ್ನ ಜಪಿಸಿ ಒಗ್ಗಟ್ಟನ್ನ ಪ್ರದರ್ಶಿಸಿರುವಂತಹ ಮೋದಿ ಪುಟಿನ್ ಎಂದೆಂದಿಗೂ ನಮ್ಮ ಸ್ನೇಹವನ್ನ ಯಾರಿಗೂ ಕೂಡ ಬೇರ್ಪಡಿಸೋದಕ್ಕಾಗಲ್ಲ ಅನ್ನುವಂತ ಖಡಕ್ ಸಂದೇಶ ರವಾನಿಸಿದ್ದಾರೆ. ಅಷ್ಟೇ ಅಲ್ಲ, ಟ್ರಂಪ್ಗೂ ಕೂಡ ಸೆಡ್ ಹೊಡೆದಿದ್ದಾರೆ. ಇಂಧನ ರಕ್ಷಣೆ, ಪರಮಾಣು ಕುರಿತು ಮಹತ್ವದ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಟ್ರಂಪ್ಗೆ ಉಭಯ ನಾಯಕರು ಕೊಟ್ಟಂತ ಸಂದೇಶ ಏನು? ರಷ್ಯಾ ಮತ್ತು ಭಾರತ ನಡುವಿನ ಒಪ್ಪಂದಗಳು ಏನೇನಾಗಿದೆ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಪುಟಿನ್ ಮೋದಿ ನಯಾ ದೋಸ್ತಿ, ಡೊನಾಲ್ಡ್ ಟ್ರಂಪ್ಗೆ ಡಿಚ್ಚಿ. ಅಡೆತಡೆಗೆ ಜಗ್ಗಲ್ಲ, ಇಂಧನ ಪೂರೈಕೆ ನಿರಂತರ, ಪುಟಿನ್ ಖಡಕ್ ಸಂದೇಶ. 27 ಗಂಟೆ ಭೇಟಿ, 16 ಒಪ್ಪಂದ, ಮೋದಿ ಪುಟಿನ್ ಒಗ್ಗಟ್ಟು. 27 ಗಂಟೆಗಳ ಪುಟಿನ್ ಭಾರತ ಪ್ರವಾಸದ ಮೇಲೆ ವಿಶ್ವದ ಚಿತ್ತ ನೆಟ್ಟಿತು. ಪ್ರಧಾನಿ ಮೋದಿ ಮತ್ತು ಪುಟಿನ್ ದ್ವಿಪಕ್ಷೀಯ ಮಾತುಕತೆಯನ್ನ ಜಗತ್ತೇ ಎದುರು ನೋಡ್ತಿತ್ತು. 2 ದಿನದಲ್ಲಿ 6 ಕಾರ್ಯಕ್ರಮಗಳಲ್ಲಿ ಭಾಗಿಯಾದ ರಷ್ಯಾದ ದಿಗ್ಗಜ ಇಂಧನ ಕ್ಷೇತ್ರದ ಬಗ್ಗೆ ಯಾವ ನಿರ್ಧಾರ ಕೈಗೊಳ್ತಾರೆ ಅನ್ನೋ ಕುತೂಹಲ ಗರಿಗೆದರಿತು. ಇದೆಲ್ಲದಕ್ಕೂ 23ನೇ ಭಾರತ ರಷ್ಯಾ ಶೃಂಗಸಭೆ ಮೂಲಕ ಸಂದೇಶ ರವಾನಿಸಿರೋ ಪುಟಿನ್ ಮತ್ತು ಮೋದಿ ಇಂಧನ ಪೂರೈಕೆ ಒಪ್ಪಂದದಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಭಾರತಕ್ಕೆ ರಷ್ಯಾದಿಂದ ಇಂಧನ ಪೂರೈಕೆ ಮುಂದುವರಿಕೆ. ಅಮೆರಿಕಾಗೆ ಸೆಡ್ಡು ಹೊಡೆದ ರಷ್ಯಾ ಭಾರತ. ಭಾರತ ಮತ್ತು ರಷ್ಯಾ ನಡುವಿನ ಇದೇ ಒಪ್ಪಂದದ ಮೇಲೆ ಟ್ರಂಪ್ ಕಣ್ಣು ಬಿದ್ದಿತ್ತು. ರಷ್ಯಾದಿಂದ ಭಾರತ ತೈಲ ಖರೀದಿಸಬಾರದು ಅಂತ ಸುಂಕಾಸ್ತ್ರ ಹೂಡಿದ್ರು. ಟ್ರಂಪ್ ಬೆದರಿಕೆಗೆ ಸೊಪ್ಪು ಹಾಕದ ಪುಟಿನ್ ಮೋದಿ ದಿಟ್ಟ ನಿರ್ಧಾರ ಕೈಗೊಂಡಿದ್ದಾರೆ. ಯಾವುದೇ ಅಡೆತಡೆ ಇಲ್ಲದೆ ಭಾರತಕ್ಕೆ ಇಂಧನ ಪೂರೈಸ್ತೀವಿ ಅಂತ ಪುಟಿನ್ ಘೋಷಿಸಿದ್ದಾರೆ. ಮೋದಿ ಕೂಡ ಧ್ವನಿಗೂಡಿಸಿದ್ದು ಅಮೆರಿಕಾಗೆ ಸೆಡ್ಡು ಹೊಡೆದಿದ್ದಾರೆ. We are also seeing successful partnership in energy. Russia is a reliable supplier of oil, gas, coal and everything that is required for the development of India's energy. We are ready to continue uninterrupted shipments of fuel for the fast growing Indian economy. ऊर्जा सुरक्षा भारत रूस साझेदारी का मजबूत और महत्वपूर्ण स्तंभ रहा है. सिविल न्यूक्लियर एनर्जी के क्षेत्र में हमारा दशकों पुराना सहयोग क्लीन एनर्जी की हमारी साझा प्राथमिकताओं को सार्थक बनाने में महत्वपूर्ण रहा है. ವ್ಯಾಪಾರ ವಿನಿಮಯಕ್ಕೆ ನಮ್ಮ ಕರೆನ್ಸಿಯನ್ನೇ ಬಳಸ್ತೀವಿ. ಡೊನಾಲ್ಡ್ ಟ್ರಂಪ್ಗೆ ಪುಟಿನ್ ಬ್ಯಾಕ್ ಟು ಬ್ಯಾಕ್ ಕೌಂಟರ್. ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟು ಡಾಲರ್ ಲೆಕ್ಕದಲ್ಲಿ ನಡೆಯುತ್ತೆ. ಆದ್ರೆ ಇವತ್ತು ನಾವು ಪರಸ್ಪರ ರಷ್ಯಾ ಕರೆನ್ಸಿ, ಭಾರತದ ಕರೆನ್ಸಿಯನ್ನೇ ಬಳಸ್ತೀವಿ ಅಂದಿರೋ ಪುಟಿನ್ ಟ್ರಂಪ್ಗೆ ಬ್ಯಾಕ್ ಟು ಬ್ಯಾಕ್ ಕೌಂಟರ್ ಕೊಟ್ಟಿದ್ದಾರೆ. That our countries are gradually moving to the use of national currencies in mutual settlements. Russian economic operators have broadened the sphere of use of Indian rupees, which we receive from the fulfillment of export contracts. ಕೂಡಂಕುಳಂ ಅಣುಸ್ಥಾವರ ನಿರ್ಮಾಣಕ್ಕೆ ರಷ್ಯಾ ಸಹಕಾರ. ಇಂಧನ ಮತ್ತು ಕರೆನ್ಸಿ ಬಳಕೆ ಅಷ್ಟೇ ಅಲ್ಲ, ಭಾರತದಲ್ಲಿ ಅಣುಸ್ಥಾವರ ರಿಯಾಕ್ಟರ್ ನಿರ್ಮಾಣ ಮಾಡಲು ಭಾರತದ ಬೆನ್ನಿಗೆ ನಿಲ್ಲೋದಾಗಿ ರಷ್ಯಾ ಘೋಷಿಸಿದೆ. The bilateral interaction in energy does not limit to that. We are also conducting a flagship project to build the largest Indian nuclear power plant, Kudankulam. 2 out of 6 reactor units have been already connected to the energy network and 4 are still under construction. ಭಾರತ ಸೇನೆ ಆಧುನೀಕರಣಕ್ಕೆ ರಷ್ಯಾ ಸಹಕಾರ ನಿರಂತರ. ಇನ್ನು ರಕ್ಷಣಾ ಕ್ಷೇತ್ರದಲ್ಲಿ ಮಹತ್ವದ ಒಪ್ಪಂದಗಳಾಗ್ತವೆ ಅನ್ನೋ ನಿರೀಕ್ಷೆ ಇತ್ತು. ಅದರಂತೆ ಭಾರತೀಯ ಸೇನೆಯನ್ನ ಮತ್ತಷ್ಟು ಆಧುನೀಕರಣಗೊಳಿಸಲು ರಷ್ಯಾ ಸಹಕಾರ ನೀಡುತ್ತೆ ಅಂತ ಪುಟಿನ್ ಭರವಸೆ ನೀಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಸೇನಾ ಬಲ ಮತ್ತಷ್ಟು ಹೆಚ್ಚಾಗಲಿದೆ. BRICS agenda. I would like to point out Russia and India are traditionally closely cooperating in the military technical sphere. Our country for the last half a century has been helping to arm and modernize the Indian
army, including the air defense forces, aviation, and the navy. ಹೀಗೆ ಜಂಟಿ ಸುದ್ದಿಗೋಷ್ಠಿ ನಡೆಸಿದ ಪುಟಿನ್ ಮತ್ತು ಮೋದಿ ನೇರವಾಗಿ ಟ್ರಂಪ್ಗೆ ಸಂದೇಶ ರವಾನಿಸಿದ್ದಾರೆ. ಇಷ್ಟೇ ಅಲ್ಲ, ಇನ್ನು ಏನೆಲ್ಲ ಒಪ್ಪಂದಗಳಾಗಿವೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. 2030ರವರೆಗೆ ರಷ್ಯಾ ಮತ್ತು ಭಾರತದ ನಡುವೆ ಆರ್ಥಿಕ ಸಹಕಾರ ಮುಂದುವರಿಕೆಗೆ ಉಭಯ ನಾಯಕರು ಸಹಿ ಹಾಕಿದ್ದಾರೆ. ಮುಂದಿನ 5 ವರ್ಷಗಳಲ್ಲಿ $100 ಬಿಲಿಯನ್ ವ್ಯಾಪಾರ ವೃದ್ಧಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಹಾಗೆ ಇಂಧನ ಕ್ಷೇತ್ರದ ಒಪ್ಪಂದ ಮುಂದುವರಿಕೆ, ಕೂಡಂಕುಳಂ ಪರಮಾಣು ಸ್ಥಾವರ ವೃದ್ಧಿ, ಭಾರತ ಸೇನೆಯನ್ನ ಮತ್ತಷ್ಟು ಶಸ್ತ್ರಸಜ್ಜಿತ ಮಾಡೋದು ಸೇರಿದಂತೆ ಆಹಾರ ಭದ್ರತೆ, ರೈತರ ಕಲ್ಯಾಣ, ಭಾರತೀಯ ರಫ್ತು ಹೆಚ್ಚಳದ ಬಗ್ಗೆ ಮೋದಿ ಪುಟಿನ್ ಒಪ್ಪಂದ ಮಾಡಿಕೊಂಡಿದ್ದಾರೆ. ಹಾಗೆ ರಷ್ಯಾದಲ್ಲಿ 2 ರಾಯಭಾರ ಕಚೇರಿ, ರಷ್ಯಾ ನಾಗರಿಕರಿಗೆ ಉಚಿತ 30 ದಿನಗಳ ಈ ಪ್ರವಾಸಿ ವೀಸಾ ಹಾಗೂ ಕ್ಯಾನ್ಸರ್ ಲಸಿಕೆ ಅಭಿವೃದ್ಧಿಗೆ ಪರಸ್ಪರ ಸಹಕಾರ ನೀಡುವ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. आर्थिक सहयोग को नई ऊंचाइयों पर ले जाना हमारी साझी प्राथमिकता है. इसे साकार करने के लिए आज हमने 2030 तक के लिए एक इकोनॉमिक कोऑपरेशन प्रोग्राम पर सहमति बनाई है. ಇನ್ನು ಪಹಲ್ಗಾಮ್ ದಾಳಿ ಬಗ್ಗೆ ಉಲ್ಲೇಖಿಸಿರೋ ಮೋದಿ ಮಾನವೀಯತೆ ಮೇಲಿನ ದಾಳಿ ಅಂತ ಖಂಡಿಸಿದ್ದಾರೆ. ಭಯೋತ್ಪಾದನೆ ವಿರುದ್ಧ ಉಭಯ ರಾಷ್ಟ್ರಗಳು ಜಂಟಿಯಾಗಿ ಹೋರಾಡಲು ನಿರ್ಧರಿಸಿವೆ. पहलगाम में हुआ आतंकी हमला हो या क्रोकस सिटी हॉल पर किया गया कायरतापूर्ण आघात, इन सभी घटनाओं की जड़ एक ही है. भारत का अटल विश्वास है कि आतंकवाद मानवता के मूल्यों पर सीधा प्रहार है. ಇನ್ನು ಉಕ್ರೇನ್ ಯುದ್ಧ ವಿಚಾರವಾಗಿಯೂ ಮೋದಿ ತಮ್ಮ ನಿಲುವು ತಿಳಿಸಿದ್ದಾರೆ. ಭಾರತ ತಟಸ್ಥವಾಗಿಲ್ಲ, ಶಾಂತಿಯ ಪರವಾಗಿದೆ ಅಂದಿದ್ದಾರೆ. विश्व का कल्याण शांति के मार्ग पर ही है. हम सबको मिलकर के शांति के रास्ते तलाशने चाहिए. ಇನ್ನು ಭಾರತಕ್ಕಾಗಮಿಸಿದ ಪುಟಿನ್ಗೆ ರಾಷ್ಟ್ರಪತಿ ಭವನದಲ್ಲಿ 3 ಸೇನಾ ಪಡೆಗಳಿಂದ ಗೌರವ ನೀಡಲಾಯಿತು. ಗಾಂಧಿ ಸಮಾಧಿಗೂ ಭೇಟಿ ನೀಡಿದ್ದ ಪುಟಿನ್ ನಮನ ಸಲ್ಲಿಸಿದ್ರು. ಹೊಸ ಜಗತ್ತಿಗೆ ಗಾಂಧೀಜಿ ದೂರದೃಷ್ಟಿ ಅಂತ ಡೈರಿಯಲ್ಲಿ ಸಂದೇಶ ಬರೆದ್ರು. ಸಂಜೆ ರಾಷ್ಟ್ರಪತಿ ಭವನದಲ್ಲಿ ಡಿನ್ನರ್ ಜೊತೆಗೆ ಭಾರತದ 2 ದಿನಗಳ ಪ್ರವಾಸ ಮುಗಿಸಿದ್ರು. ಮಹೇಶ್, TV9, ನವದೆಹಲಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.